ಬೇರೆ ದೇಶಗಳಲ್ಲಿ ಹಿರಿಯ ನಾಗರಿಕರಿಗೆ ಸರ್ಕಾರವೇ ತಮ್ಮ ಅವರ ಉಪಜೀವನವನ್ನು ಮಾಡುತ್ತಾರೆ. ಇಲ್ಲಿ ನಮ್ಮ ಇಂಡಿಯಾ ಭಾರತದಲ್ಲಿ ಅದೆಲ್ಲ ಇದಿಲ್ಲ. ಅದಕ್ಕೆ ಮಿನಿಮಮ್ 10,000 ರೂಪಾಯಿ ಎಲ್ಲ ಹಿರಿಯ ನಾಗರಿಕರೇ ಸರ್ಕಾರ ವೃದ್ಧಾಪ್ಯ ವೇತನ ಸ್ಯಾಂಕ್ಷನ್ ಮಾಡಬೇಕು. ರಾಷ್ಟ್ರದ ಎಲ್ಲ ಹಿರಿಯ ನಾಗರಿಕರು ರಾಷ್ಟ್ರದ ಸಂಪತ್ತು ಎಂದು ಘೋಷಣೆ ಮಾಡಬೇಕು. ಆರ್ಥಿಕವಾಗಿ ದುರ್ಬಲರಾದ ಎಲ್ಲ ಹಿರಿಯ ನಾಗರಿಕರಿಗೆ ಮಾಸಿಕ 10,000 ರೂಪಾಯಿಗಳ ಗೌರವಧನ ನೀಡಬೇಕು. ರಾಷ್ಟ್ರದ ಜನಸಂಖ್ಯೆಯ 15% ಸಂಖ್ಯೆಯ ಹಿರಿಯ ನಾಗರಿಕರ ಸೌಲಭ್ಯ ರಕ್ಷಣೆಯಾಗಿ ಪ್ರತ್ಯೇಕ ಸಚಿವಾಲಯ ಹಾಗೂ ಬಜೆಟ್ ಮಂಡಿಸಬೇಕು. ತಡೆ ಹಿಡಿದ ಹಿರಿಯ ನಾಗರಿಕರ ರೈಲ್ವೆ ರೀತಿಯನ್ನು ತಕ್ಷಣ ಆರಂಭಿಸಬೇಕು. ಈಗ ನೀವು ಈ ಕಾರ್ಯಕ್ರಮ ಮಾಡ್ತಾ ಇದ್ರಲ್ಲ, ಈಗ ಏನ್ ಇದ್ರ ಬಗ್ಗೆ ನಿಮ್ಗೆ ಏನ್ ಮಾಹಿತಿ ಇದೆ? ನಿಮ್ಗೆ ಹೆಂಗ್ ಗೊತ್ತಾಯ್ತು? ನೀವು ಯಾವ ಡಿಪಾರ್ಟ್ಮೆಂಟ್ ಆಗಿದ್ರಿ? ಮಾಡ್ತೀನಿ. ಮೊದಲಿಂದ ಇದನ್ನ ಕೇಳ್ತಾನೆ ಇದ್ದೆ. ಈಗ ಇದು ಏನು ಈ ರ್ಯಾಲಿ ಏನು ಒಂದು ಅಪ್ಡೇಟ್ ಕೊಟ್ಟಿದ್ರು, ನನಗೆಲ್ಲ ಇದು ತಿಳಿದು ಬಂತು. ಈ ಮೊದಲು ನಾನು ಗುರುತಿತ್ತು ಇದ್ರ ಬಗ್ಗೆ ಹೋರಾಟ ನಡೆದಿತ್ತು ಅಂತ. ಅದಕ್ಕೆ ನಾನು ಇಲ್ಲಿ ಭಾಗವಹಿಸಿದ್ದೀನಿ. ಆದಷ್ಟು ಬೇಗನೆ ಈ ಸರ್ಕಾರ ಇದಕ್ಕೆ ಎಚ್ಚೆತ್ತುಕೊಂಡು ಎಲ್ಲ ಬೇಡಿಕೆಗಳನ್ನು ಈಡೇರಿಸಲಿ ಅಂತ ನಾನು ಪ್ರಾರ್ಥನೆ. ಇನ್ನೊಬ್ಬ ಹಿರಿಯರಾದಂತ ಹೊಸಕೇರಿ ಸರ್ ಹತ್ರ ಇದ್ದೀವಿ. ಅವರು ತಮ್ಮ ಪರಿಚಯ ಹೇಳ್ಕೊಂಡು ಹೇಳ್ಬೇಕು ಅಂತ. ನಾನು ಬಸವರಾಜ್ ಹೊಸಕೇರಿ, ನಿವೃತ್ತ ಸ್ಟೇಟ್ ಬ್ಯಾಂಕ್ ಅಧಿಕಾರಿ. ಇದು ನಮ್ಮ ರಾಜ್ಯದ ಹಿರಿಯ ನಾಗರಿಕರ ಸಂಘ ಏನದೆ ಅದರದ ನಾವು ಮೆಂಬರ್ ಇದೀವಿ. ಇವತ್ತಿನ ದಿವಸ ರ್ಯಾಲಿ ಮೆರವಣಿಗೆ ಮಾಡಾಕತ್ತೀವಿ. ಎಲ್ಲ ಮಹಾರಾಷ್ಟ್ರ, ಕರ್ನಾಟಕದ ಎಲ್ಲಾ ಕಡೆಯಿಂದ ಬಂದಿದ್ದಾರೆ. ಹಿರಿಯರ ನಾಗರಿಕರ ವೃದ್ಧಾಪ್ಯ ಯೋಜನೆಯನ್ನು 5,000 ರೂಪಾಯಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ 5,000 ಒಟ್ಟು 10,000 ರೂಪಾಯಿ ಮಾಡಬೇಕು. ಮತ್ತೆ ಎಲ್ಲ ಹಿರಿಯ ನಾಗರಿಕರಿಗೆ ಉಚಿತ ಬಸ್ ಪ್ರಯಾಣ ಮಾಡಬೇಕು. ಮಹಿಳಾ ಹಿರಿಯ ನಾಗರಿಕರಿಗೆ ಉಚಿತವಾಗಿ ನೀಡಿ, ಪುರುಷ ಹಿರಿಯ ನಾಗರಿಕರೇ ಚಾರ್ಜ್ ಮಾಡಿ ಹಿರಿಯ ನಾಗರಿಕರ ಅಸಮಾನತೆ ಸೃಷ್ಟಿಸಲಾಗಿದೆ. ನಿವೃತ್ತ ಸರ್ಕಾರಿ 7ನೇ ಆಯೋಗದ 2ನೇ ಹಂತವನ್ನು ಸಂಪೂರ್ಣ ಅನುಷ್ಠಾನಗೊಳಿಸುವುದು. ರಾಜ್ಯದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಿರಿಯ ನಾಗರಿಕರಾಗಿ ಪ್ರತ್ಯೇಕ ಚೀಟಿ, ಪ್ರತ್ಯೇಕ ಸಾಲು, ಪ್ರತ್ಯೇಕ ಚಿಕಿತ್ಸಾ ವಿಭಾಗ ಆರಂಭಿಸಬೇಕು. ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಹಿರಿಯ ನಾಗರಿಕರ ಸಲಹಾ ಸಮಿತಿ ರಚಿಸಿ ಹಿರಿಯ ನಾಗರಿಕರ ಸಮಸ್ಯೆ, ದೌರ್ಜನ್ಯ ಪ್ರಕರಣಗಳನ್ನು ತಡೆಗಟ್ಟಬೇಕು. ಸಶಕ್ತ ಅನುಭವಿ ಹಿರಿಯ ನಾಗರಿಕರಾಗಿ ಉದ್ಯೋಗ ತರಬೇತಿ ನೀಡಿ ಸಹಾಯ ಮಾಡಬೇಕು. ಪ್ರತಿ ಜಿಲ್ಲೆ, ತಾಲೂಕು ಸ್ಥಳಗಳಲ್ಲಿ ಹಿರಿಯ ನಾಗರಿಕ ಭವನ ನಿರ್ಮಿಸಿ ಸೌಲಭ್ಯ ನೀಡಬೇಕು. ಆತ್ಮೀಯರೇ ನಮಸ್ಕಾರ. ಇಂದಿನ ದಿವಸ ನಾವು ಮೈದಾನದಲ್ಲಿ ಇದ್ದೇವೆ. ಇಲ್ಲಿ ಬೃಹತ್ ಆಗಿ ಹಿರಿಯ ನಾಗರಿಕರೆಲ್ಲ ಸೇರಿದ್ದಾರೆ.
ಯಾವ ವಿಷಯಕ್ಕಾಗಿ ಸೇರಿದ್ದಾರೆ, ಯಾಕೆ ಸೇರಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಪಡೆಯೋಣ. ತಮ್ಮ ಪರಿಚಯ ಹೇಳಿ, ತಾವು ಈ ಒಂದು ಕಾರ್ಯಕ್ರಮದ ಹಿನ್ನೆಲೆ ಏನು, ಯಾಕೆ ಅಂತ ಹೇಳ್ಬೇಕು. ನನ್ನ ಹೆಸರು ವೀರಣ್ಣ ಗೋಯೇಶ್ವರ. ಹಿರಿಯ ನಾಗರಿಕರ ಬೇಡಿಕೆ ಆದಷ್ಟು ಬೇಗನೆ ಈಡೇರಲಿ ಅಂತ ಹೇಳಿ ನಾ ಬಯಸ್ತೇನೆ. ನಿಮ್ಮ ಬೇಡಿಕೆ ಏನಿದಾವು? ತಮ್ಮ ಪ್ರತಿಕ್ರಿಯೆ ಹೇಳ್ಬೇಕಂತ. ನಾನು ಪ್ರೊಫೆಸರ್ KS ಕೌಜಲ್ಗಿ, ನಿವೃತ್ತ ಕನ್ನಡ ಪ್ರಾಧ್ಯಾಪಕರು, ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾನೆ. ಇವತ್ತು ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರ ಮತ್ತು ಸರ್ಕಾರಿ ನಿವೃತ್ತ ನೌಕರ ಕ್ಷೇಮಾಭಿವೃದ್ಧಿ ಸಂಘದವರು ಏರ್ಪಡಿಸಿರ್ತಕ್ಕಂತಹ ಈ ಬೃಹತ್ ರ್ಯಾಲಿಯ ಉದ್ದೇಶವೇನೆಂದರೆ, ನಮ್ಮ ದೇಶದಲ್ಲಿ ಹಿರಿಯ ನಾಗರಿಕರ ಸಂಖ್ಯೆ ಪ್ರತಿ ವರ್ಷ ಹೆಚ್ಚಾಗ್ತಾ ಇದೆ. ಅದೇ ರೀತಿ ಹಿರಿಯ ನಾಗರಿಕರ ಮೇಲೆ ಕೆಲವೊಂದು ದೌರ್ಜನ್ಯಗಳು ಕೂಡ ಬಹಳಷ್ಟು ಆಗ್ತಾ ಇವೆ. ಈ ಕುರಿತು ಜನರಲ್ಲಿ ಪ್ರಜ್ಞೆಯನ್ನು ಮೂಡಿಸುವುದು ಮತ್ತು ಅವರ ಹಿತರಕ್ಷಣೆಯನ್ನು ಕಾಯ್ದುರ ಸಲುವಾಗಿ ಕೆಲವು ಜನರಿಗೆ ಪೆನ್ಷನ್ ಸಿಗ್ತಾ ಇದೆ, ಕೆಲವು ಜನರಿಗೆ ಸಿಗ್ತಾ ಇಲ್ಲ. ಇವೆಲ್ಲ ಒಂದು ಅಸಮಾನತೆಯನ್ನ ಹೋಗಲಾಡಿಸುವ ಸಲುವಾಗಿ ಯಾರು BPL ಕಾರ್ಡ್ ಹೊಂದಿದ್ದಾರೋ ಅವರೆಲ್ಲರಿಗೂ ಸರ್ಕಾರದವರು 10,000 ರೂಪಾಯಿ ಕೊಡಬೇಕು, ಅವರಿಗೆ ಪೆನ್ಷನ್ ಕೊಡಬೇಕು ಅಂತಕ್ಕಂಥ ಒಂದು ಯೋಜನೆ ಇದೆ. ಸರ್ಕಾರದ ಮೇಲೆ ಒತ್ತಡವನ್ನ ಹೇರಿ ಹಿರಿಯ ನಾಗರಿಕರಿಗೆ ಹಲವಾರು ಸೌಲಭ್ಯಗಳಿದಾವೆ. ಕೇಂದ್ರ ಸರ್ಕಾರದಲ್ಲಿ ಇದಾವೆ, ರಾಜ್ಯ ಸರ್ಕಾರದಲ್ಲಿ ಇವೆ. ಆದ್ರೂ ಜನರಿಗೆ ಸರಿಯಾಗಿ ಹೋಗಿ ಮುಟ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತು ಜನರು ಸಂಬಂಧಪಟ್ಟಂತ ಅಧಿಕಾರಿಗಳ ಹತ್ತಿರ ಹೋದಾಗ ಅಧಿಕಾರಿಗಳು ಸರಿಯಾದ ಮಾಹಿತಿಯನ್ನು ಕೊಡದೆ ಮತ್ತು ಅನುಕೂಲತೆಯನ್ನು ಕಲ್ಪಿಸಿಕೊಡದೆ ಜನಸಾಮಾನ್ಯರನ್ನ ಮರಳಿ ಕಳಿಸ್ತಾ ಇದ್ದಾರೆ. ಹೀಗಾಗಿ ಬಹಳಷ್ಟು ಜನ ತೊಂದರೆಯನ್ನ ಅನುಭವಿಸ್ತಾರೆ. ಆ ಎಲ್ಲ ತೊಂದರೆಗಳನ್ನ ನಿವಾರಿಸಿ ಹಿರಿಯ ನಾಗರಿಕರಿಗೆ ಹಿತರಕ್ಷಣೆ ಮಾಡೋ ಆರೋಗ್ಯ ಇರಬೇಕು, ಆಹಾರ ಇರಬೇಕು, ದೌರ್ಜನ್ಯ ತಡಿಬೇಕು, ಹಲವಾರು ವಿಚಾರಗಳನ್ನು ಇಟ್ಟುಕೊಂಡು ಸರ್ಕಾರದ ಮೇಲೆ ಪ್ರಜ್ಞೆಯನ್ನು ಮೂಡಿಸಬೇಕು, ಸರ್ಕಾರದ ಎಚ್ಚರಿಕೆಯನ್ನು ಕೊಡಬೇಕು. ಈ ದಿಶೆಯಲ್ಲಿ ಅಧಿಕಾರಿಗಳು ಒಳ್ಳೆಯ ಕೆಲಸ ಮಾಡುವಂತೆ ಹಿರಿಯ ನಾಗರಿಕರಿಗೆ ಹೇಳ್ತಾ ಇದ್ದಾರೆ. ಎಲ್ಲಿ ಹೋದಲ್ಲಿ ಬಸ್ಸಿನಾಗ ಸೀಟ್ ಇರಬೇಕು, ಅನಂತರ ಯಾವುದೇ ಬ್ಯಾಂಕು ದವಾಖಾನೆಗೆ ಹೋದಾಗ ಅವರಿಗೆ ಆದ್ಯತೆ ಕೊಡುವಂತ ನಿಯಮಗಳಿದ್ರು ಕೂಡ ಇನ್ನು ಬಸ್ಸಿನಲ್ಲಿ ಹಿರಿಯ ನಾಗರಿಕರಿಗೆ ಯಾವುದೇ ಅನುಕೂಲ ಹತ್ತಲಿಕ್ಕೆ ಕೂಡ ಇವತ್ತು ಸಾಧ್ಯ ಆಗ್ತಾ ಇಲ್ಲ, ಕೂಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕಾಗಿ ಏನಾದ್ರೂ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರ. ಸರ್ಕಾರದ ಸೌಲಭ್ಯಗಳು ಹಿರಿಯ ನಾಗರಿಕರಿಗೆ, ಅದರಲ್ಲಿಯೂ ಕೆಲವು ನಿರಾಕರಿಸಲ್ಪಟ್ಟಂತವರು, ಯಾವುದೇ ಅನುಕೂಲ ಪಡೆಯದೇ ಇರತಕ್ಕಂಥವರಿಗೆ ಬಹಳಷ್ಟು ಅನುಕೂಲ ಕಲ್ಪಿಸಿಕೊಡಬೇಕು. ಸರ್ಕಾರದ ಮೇಲೆ ಒತ್ತಡ ತರಬೇಕು, ಸರ್ಕಾರದ ಗಮನಕ್ಕೆ ತರಬೇಕು. ಆ ದಿಶೆಯಲ್ಲಿ ಸರ್ಕಾರ ಕೆಲಸ ಮಾಡುವಂತೆ ಒತ್ತಾಯಿಸುವುದು, ಜನಪ್ರತಿನಿಧಿಗಳನ್ನ ಒತ್ತಾಯಿಸುವುದು, ಈ ಉದ್ದೇಶ ಇಟ್ಟುಕೊಂಡು ಈ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಜನ ಇಲ್ಲಿ ಸೇರಿದ್ದಾರೆ. ಜೆ ಪಾಟೀಲ್ ಅವರ ನೇತೃತ್ವದಲ್ಲಿ ಬೃಹತ್ ರ್ಯಾಲಿಯನ್ನ ಆಯೋಜನೆ ಮಾಡಲಾಗಿದೆ. ಸರ್ಕಾರ ಇದರ ಬಗ್ಗೆ ಗಮನಿಸಬೇಕು, ಜನಪ್ರತಿನಿಧಿಗಳು ಕೂಡ ಇದರ ಬಗ್ಗೆ ವಿಚಾರ ಮಾಡಬೇಕು. ಜನರು ಕೂಡ ಇದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಾಗ ಸಮಾಜದಲ್ಲಿ ಹಿರಿಯ ನಾಗರಿಕರ ಬಗ್ಗೆ ಗೌರವ ಮತ್ತು ಹಿರಿಯ ನಾಗರಿಕರ ನಮ್ಮ ಅಭಿಮಾನ, ನಮ್ಮ ಗೌರವ ಹೆಚ್ಚಾಗ್ತದೆ. ಆ ದಿಶೆಯಲ್ಲಿ ಈ ರ್ಯಾಲಿ ಮಾಡಿರ್ತಕ್ಕಂಥದ್ದು ಸೂಕ್ತ ಅಂತ ಹೇಳಿಕೆ ಸಂತೋಷ ಆಗ್ತಾ ಇದೆ. सबसे पहले मैं यहाँ पर उपस्थित सभी जनों को